ಸಹಪಾಠಿಗಳು ಕೂಡ ಧನ್ಯವಾದಗಳು ತಿಳಿಸೋಣ. ದಯಮಾಡಿ ಹಾಗಾದ್ರೆ ಈ ಕ್ಷೇತ್ರದ MLA ಆಗುವಂತ ನಮ್ಮ ಕಾರ್ಯಕ್ರಮ ನಡೆಸೋದಕ್ಕಾಗಿ ಮನವಿ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಜೋರದ ಚಪ್ಪಾಳೆ ದಯಮಾಡಿ. ದುಡ್ಡಿನ ಹಂತದಲ್ಲೇ ಹೋಗ್ತಾ ಇದೆ. ಆಯ್ತು, ಇದು ನಮ್ಮ ನಿತ್ಯ ಜೀವನ. ನಮ್ಮ ಪೂರ್ವಿಕರು ದೇವರನ್ನ ಕೈ ಎತ್ತಿ ಮುಗಿಯೋಣ ಅನ್ನೋ ಟೈಮಲ್ಲಿ ಹೋಗ್ಬೇಕಾದ್ರೂ ಸಹ ಆ ದೇವರ ಹತ್ರ ಹೋಗ್ಬೇಕು, ಊದ್ಬತ್ತಿ ಹಚ್ಬೇಕಂದ್ರೂ ದುಡ್ಡು ಕೊಟ್ಟೆ ಊದ್ಬತ್ತಿ ತಗೋಬೇಕು. ಆಯ್ತು, ಅದು ಬಿಟ್ಬಿಡೋಣ. ಆಯ್ತು, ಒಂದು ಎಣ್ಣೆ ಹಚ್ಚಿ ದೀಪ ಹಚ್ಚೋಣ ಅಂತಂದ್ರೂ ದುಡ್ಡೇ ಕೊಡಬೇಕು. ಆಯ್ತು, ಅಲ್ಲಿ ಬೇಡ. ನಮ್ಮ ಮಾಧ್ಯಮ ಸ್ನೇಹಿತರು ಇಲ್ಲೇ ಇದ್ದಾರೆ. ಅವರು ಸಹ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಷ್ಟಪಡ್ಬೇಕಂದ್ರೆ, ಅವ್ರ ಮನೆ ಸಾಕ್ಬೇಕಂತಂದ್ರೆ ಅವರು ದುಡ್ಡು ಸಂಪಾದನೆ ಮಾಡಬೇಕು. ನಮ್ಮ ಗಾಯಕರು ಇದ್ದಾರೆ, ಗಾಯಕರು ಅಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮನ್ನು ಮನೋರಂಜನೆ ಮಾಡಿದ್ರೆ ದುಡ್ಡು ಬೇಕು. ಅಂದ್ರೆ ನಾನು ಟೋಟಲ್ ಆಗಿ ನಿಮ್ಗೆ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಒಬ್ಬ ಮನುಷ್ಯನ ಜೀವನ ಪ್ರತಿಯೊಂದು ಹಂತದಲ್ಲೂ ದುಡ್ಡಿದ್ರೇನೆ ನಾವು ಬದುಕ್ತೀರಿ, ದುಡ್ಡಿದ್ರೇನೆ ಬೇರೆ ವಸ್ತು ಕೊಂಡ್ಕೊಳ್ತೀರಿ, ದುಡ್ಡಿದ್ರೇನೆ ನಮಗೆ ಮರ್ಯಾದೆ ಬರ್ತದೆ, ದುಡ್ಡಿದ್ರೇನೆ ನಾವು ಐಷಾರಾಮಿ ಜೀವನ ಮಾಡ್ಬೋದು ಅನ್ನೋದನ್ನ ಸೇರಿಸ್ತಾ ಏನ್ ಹೇಳ್ತಾ ಇದ್ದೀನಿ, ಇವತ್ತಿನ ಇರತಕ್ಕಂಥ ಒಂದು ಮನುಕುಲದಲ್ಲಿ ಈ ಹಣ ಅನ್ನೋದಿಲ್ಲ ಅಂತಂದ್ರೆ ಮನುಷ್ಯ ಇಲ್ಲ. ಹಣ ಅನ್ನೋದು ಕೊಟ್ಟರೆ ಶಾಸಕನ್ನು ಖರೀದಿ ಮಾಡ್ಬೋದು, ಮಿನಿಸ್ಟರ್ನು ಖರೀದಿ ಮಾಡ್ಬೋದು, CM ಖರೀದಿ ಮಾಡುವ. ಅಂದ್ರೆ ಈ ದುಡ್ಡು ಅನ್ನೋದು ಎಷ್ಟರ ಮಟ್ಟಿಗೆ ಹೋಗ್ಬಿಟ್ಟೈತೆ ನೋಡಿ. ಆದ್ರೆ ನಾವೆಲ್ಲಲ್ಲಿ ಕೂತಿರ್ತಕ್ಕಂಥ ಒಂದು ಯೋಚನೆ ಮಾಡಬೇಕು. ಇಲ್ಲಿರ್ತಕ್ಕಂಥ ಮಹಾನ್ ಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಡ್ಡಿಲ್ದಿರ ಕೊಂಡ್ಕೊಳ್ಳೋಂಥ ವಸ್ತುನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿ, ನಮ್ಮ ಭಾರತದಲ್ಲೂ ಸಹ ದುಡ್ಡಿಲ್ದಿರೆ ನಮ್ಮ ಹಕ್ಕನ್ನ ನಾವು ಯಾವ ರೀತಿ ಆಯ್ಕೆ ಮಾಡ್ಬೋದು ಅಂತೇಳಿ ಪ್ರತಿಯೊಬ್ಬರಿಗೂ ಒಂದು ಹಕ್ಕನ್ನು ಕೊಟ್ಬಿಟ್ಟು ಹೋಗ್ತಾರೆ. ಅದೇನಪ್ಪ ಅಂತಂದ್ರೆ ನೋಡಿ, ನಾನು 9 ವರ್ಷದಿಂದ ನಿಮ್ ಸೇವೆ ಮಾಡ್ತಾ ಇದ್ದೀನಿ ಸರ್. ಒಂದು ಮತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಮತಕ್ಕೆ 9 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ನಾನು ಏನು ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಅಂದ್ರೆ, ನಾವ್ ಯಾವತ್ತೂ ದುಡ್ಡನ್ನ ಕೊಡದೇ ಇರ್ತಕ್ಕಂಥ ವಸ್ತು ಯಾವ್ದಂದ್ರೆ ನಮ್ಮ ವೋಟ್ ಹಕ್ಕು. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬರು ಕಂಡಂತ ಕನಸು ನಮ್ಮ ಹಕ್ಕು ನಮ್ಮದು, ನಮ್ಮ ವೋಟ್ ಹಕ್ಕು ನಮ್ಮದು ಅಂತ ಹೇಳುವಂತ ಈ ಒಂದು ಕನಸನ್ನು ಕಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ವೋಟ್ ಹಕ್ಕನ್ನು ಕೊಟ್ಟು, ವಿಶೇಷವಾಗಿ ನನ್ನ ಅಕ್ಕಂದರಿಗೆ ವೋಟ್ ಹಕ್ಕನ್ನು ಕೊಟ್ಟರು. ಆದ್ರೆ ಇವತ್ತಿನ ಪರಿಸ್ಥಿತಿ ಬದಲಾಗ್ಬಿಟ್ಟೈತೆ. ಬೆಳಿಗ್ಗೆ ಎದ್ರೆ ಹೆಂಗೆ ಎಲ್ಲಾನು ದುಡ್ಡಿಂದ ಕೊಂಡ್ಕೋಬಹುದು, ನಮ್ಮ ಜೀವನವನ್ನ ಮಾಡ್ಬೋದು. ಇವತ್ತಿರ್ತಕ್ಕಂಥ ರಾಜಕಾರಣಿ ಏನಪ್ಪಾ ಮಾಡಿದಾರೆ ಅಂದ್ರೆ, ಆ ವೋಟನ್ನು ಸಮೇತ ಕೊಂಡ್ಕೊಳ್ಳೋ ಅಂತ ಒಂದು ಪದ್ಧತಿಯಿಂದ ಅಂದ್ಬಿಟ್ಟಿದ್ದಾರೆ. ಇವತ್ತು ಯಾರಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿರುದ್ಧವಾಗಿದ್ದಾರೆ, ಅವರ ಸಂವಿಧಾನವನ್ನು ತಿರ್ಸ್ತಾ ಇದ್ದಾರೆ ಅಂದ್ರೆ, ಇವತ್ತು ಯಾರೆಲ್ಲ ಓಟ್ ದುಡ್ಡು ಕೊಡ್ತಾ ಇದ್ದಾರೋ ಅವರೆಲ್ಲರೂ ಅವರ ಆಸೆಗಳನ್ನ, ಅವರ ಕನಸುಗಳನ್ನ ನುಚ್ಚು ನೂರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಆದ್ರಿಂದ ನಾನು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಮ್ಮ ಯುವಕರಿಗೂ ನಾನೊಂದು ಮನವಿ ಮಾಡ್ತೀನಿ. ಅವ್ರು ಕಂಡ ಕನಸು ನೋಡಿ, ಬೆಳಗ್ಗೆ ಎದ್ರೆ ಸಾಯಂಕಾಲವರೆಗೂ ಎಲ್ಲಾರು ದುಡ್ಡಿಂದ ನಡೆಯುತ್ತೆ, ನಮ್ಮ ಜೀವನನೂ ಅದರಿಂದ ನಡೆಯುತ್ತೆ ಅಂತ ಮಹಾನ್ ಭಾವ ಯೋಚನೆ ಮಾಡಿ ನಮ್ಮೆಲ್ಲರಿಗೂ ದುಡ್ಡಿಲ್ದಿರೇನೆ ನಮ್ಮ ಒಂದು ರಾಜತ್ವ, ನಮ್ಮ ಒಂದು ಪೌರುಷತ್ವ, ನಮ್ಮ ಒಂದು ಹಕ್ಕನ್ನ ಚಲಾಯಿಸುವಂತ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿರೋರಿಗೆಲ್ಲರೂ ಕೈ ಎತ್ತಿ ಬೇಡ್ಕೊಳ್ತೀನಿ, ನಿಮ್ಮ ಓಟ್ ಹಕ್ಕನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸಿನಂತೆ ದುಡ್ಡು ತಗೊಳ್ದಿರೋ ವೋಟ್ ಮಾಡಿ, ನಿಮಗೆ ಯಾರನ್ನ ಬೇಕೋ ಅವ್ರನ್ನ ಆಯ್ಸ್ಕೊಳ್ಳಿ, ನಿಮ್ಮ ಒಂದು ಸೇವೆ ಮಾಡೋಂಥವ್ರನ್ನ ಆಯ್ಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಕೇಳ್ತೀನಿ, ನಿಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೆ ಈ ಟಿ-ಗೊಳ್ಳಳ್ಳಿ ಗ್ರಾಮಕ್ಕೆ ಒಂದು ವಿಶೇಷತೆ ಇದೆ. ಇಡೀ ತಾಲೂಕಂತ ಸುತ್ತಾಡಿದ್ರು ನಮ್ಮ ಚೌಡಪ್ಪ ಅಂತ ಸರ್ ಗುಡಿ, ನಮ್ಮ ಗೊಳ್ಳಳ್ಳಿ ಇರ್ತಕ್ಕಂಥ ನಮ್ಮ ಸೈನಿಕರು ಬೇರೆ ಯಾವ್ದ್ರಲ್ಲೂ ಇಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಸರ್. ಸೊ ಈ ಗೊಳ್ಳಳ್ಳಿಯ ಇತಿಹಾಸ ಏನಪ್ಪಾ ಅಂತಂದ್ರೆ, ಬಹುಶಃ ನಾವು ಬಂಗಾರಪೇಟೆಯಿಂದ ಕಡ್ಬೇಕಾದ್ರೆ ಇದಕ್ಕೊಂದು ಬಾರ್ಡರ್, ಚೆಕ್ ಬಾರ್ಡರ್ ಇರ್ಬೇಕು. ಇದಕ್ಕೆ ಸೈನಿಕರ ಊರಂತಾನೆ ನಾಮಕರಣ ಮಾಡಿದ್ರೆ ತಪ್ಪಾಗ್ಲಾರ್ದು ಅಂತ ಹೇಳ್ತೀನಿ. ತಾವೆಲ್ಲರೂ ಈ ಭಾರತಕ್ಕೆ ಸೇವೆ ಮಾಡ್ತಾ ಇದ್ದೀರಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪೂಜಿಸ್ತಾ ಇದ್ದೀರಾ. ನನ್ನ ಮನವಿ ಇಷ್ಟೇ, ಒಳ್ಳೇದಕ್ಕೆ ತಾವು ಬೆಲೆ ಕೊಡಿ ಅಂತ ಹೇಳ್ತಾ ಇಷ್ಟು ದೂರ ಕರೆದು ನನಗೆ 2 ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಚೌಡಪ್ಪ ಸನ್ ಟೀಮ್ ಅವ್ರಿಗೂ, ನಮ್ಮ ಗೊಳ್ಳಳ್ಳಿ ಗ್ರಾಮಸ್ಥರಿಗೂ, ಮುಖಂಡರಿಗೂ, ವಿಶೇಷವಾಗಿ ನನ್ನ ಆತ್ಮೀಯ ಗಾಯಕರಾದಂಥವರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತೀನಿ. ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು. ಒಬ್ಬ ಮನುಷ್ಯ